ಕುರ್ಚಿ ಕದನದ ಮಧ್ಯೆ ಸಿಎಂ ಡಿಸಿಎಂ ದೆಹಲಿ ಪ್ರವಾಸದ ವಿಚಾರ ಕೂಡ ಬರ್ತಾ ಇದೆ. ಡಿಸೆಂಬರ್ 14ಕ್ಕೆ ಮುಖ್ಯಮಂತ್ರಿ ಮತ್ತು ಡಿಸಿಎಂ ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಅಂತ. ಅಧಿವೇಶನದ ಮಧ್ಯೆನೇ ದೆಹಲಿಗೆ ಭೇಟಿ ಕೊಡ್ತಾರೆ ಅವರು ಅಂತ. ವೋಟ್ ಚೋರಿ ಅಭಿಯಾನದಲ್ಲಿ ಭಾಗಿಯಾಗೋದಕ್ಕೆ ಈ ಪ್ರಯಾಣ ಅಂತ ಹೇಳ್ತಾ ಇದ್ದಾರೆ. ಇದೇ ವೇಳೆ ರಾಹುಲ್ ಗಾಂಧಿ ಭೇಟಿಯಾಗಲಿದ್ದಾರೆ ಮುಖ್ಯಮಂತ್ರಿ ಮತ್ತು ಡಿಸಿಎಂ. ವೋಟ್ ಚೋರಿ ಬಗ್ಗೆ ಅವರದೊಂದು ಅಭಿಯಾನ ಇದೆ, ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್. ಇದರ ಮಧ್ಯದಲ್ಲಿ ಈ ಕಡೆ ಚರ್ಚೆ ಇದ್ದದ್ದೇನು ಅಂದರೆ, ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಯುತ್ತೆ ಹೈಕಮಾಂಡ್ ಅಂತ ಹೇಳಿ. ಅವರು ಇವರಿಬ್ಬರನ್ನೂ ಕರೀಲೇ ಇಲ್ಲ. ಅಲ್ಲಿಂದನೇ ಒಂದು ಆರ್ಡರ್ ಬಂದಿತ್ತು, ನೀವು ಅವ್ರ ಮನೆಗೆ ಹೋಗಿ ತಿಂಡಿ ಮಾಡಬೇಕು, ಅವ್ರು ನಿಮ್ಮ ಮನೆಗೆ ಬಂದು ತಿಂಡಿ ಮಾಡಬೇಕು, ನಾವಿಬ್ಬರು ಒಗ್ಗಟ್ಟಾಗಿದ್ದೀವಿ ಅಂತ ಮೆಸೇಜ್ ಬರಬೇಕು. ಇಲ್ಲದೇ ಇದ್ದರೆ ಇನ್ಯಾರನ್ನೂ ನಾವು ಸಿ ಎಂ ಮಾಡಿಬಿಡ್ತೀವಿ, ನೀವಿಬ್ಬರು ಅಲ್ಲದೆ ಇನ್ಯಾರನ್ನೂ ನಾವು ಸಿ ಎಂ ಮಾಡಬಲ್ಲೆವು, ನಾವು ಆ ಶಕ್ತಿ ಹೈಕಮಾಂಡ್ಗೆ ಇದೆ, ನೀವಿಬ್ಬರು ಅಲ್ಲದೆ ಇನ್ಯಾರನ್ನೂ ನಾವು ಸಿ ಎಂ ಮಾಡಬಲ್ಲೆವು, ಈಗಲೇ ಹೋಗಿ ಆ ಮೆಸೇಜ್ ನಮಗೆ ಬರಬೇಕು ಅಂತ ಹೇಳಿದ ಮೇಲೆ ಇಬ್ಬರು ಬಂದರು, ತಿಂಡಿ ತಿಂದರು, ಬ್ರದರ್ಸ್ ಅಂತ ಹೇಳ್ಕೊಂಡ್ರು, ನಗ್ನಗ್ತಾ ಇದ್ದರು, ಅನೇಕ ಕಾರ್ಯಕ್ರಮಗಳಲ್ಲೂ ಭಾಗಿಯಾದರು. ಈಗ ಇವರು ದೆಹಲಿಗೆ ಹೋಗ್ತಾರೆ ಅಂದರೆ ಸಾಕು, ಇದು ಮುಖ್ಯಮಂತ್ರಿ ಚರ್ಚೆಗೆ ಹೋಗ್ತಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ವೋಟ್ ಚೋರಿ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ, ಸೊ ಆ ಕಾರಣಕ್ಕೆ ಅದರಲ್ಲಿ ಅಟೆಂಡ್ ಆಗಬೇಕು ಅಂತ ಹೇಳಿ ಈ ವಾರಾಂತ್ಯಕ್ಕೆ ಇವರಿಬ್ಬರು ಹೋಗ್ತಾರೆ ಅಂತ ಚರ್ಚೆ. ಡೀಟೇಲ್ಸ್ ಕೊಡೋಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಈ ವಾರಾಂತ್ಯಕ್ಕೆ ಹೋಗ್ತಾರೆ ದೆಹಲಿಗೆ ಅಂತ ಒಂದು ಸುದ್ದಿ ಬರ್ತಾ ಇದೆಯಲ್ಲ, ಈ ಒಂದು ಸುದ್ದಿ ವೋಟ್ ಚೋರಿ ಅಭಿಯಾನದ ನೆಪದಲ್ಲಿ ಅವತ್ತು ಕರೆಯೋಕೆ ಆಗಿರಲಿಲ್ಲ. ಈಗ ಅವತ್ತೇನಾದರೂ ಕರೆದು ಬಿಟ್ಟಿದ್ದರೆ ಹೈಕಮಾಂಡ್ ಕೂಡ ಇದನ್ನು ಎಂಟರ್ಟೈನ್ ಮಾಡ್ತಾ ಇದೆ, ಮುಖ್ಯಮಂತ್ರಿ ಕುರ್ಚಿ ವಿಚಾರ ಅಂತ ಆಗ್ತಾ ಇತ್ತು. ಅವತ್ತಿಗೆ ಇಬ್ಬರ ಮೇಲೆ ತಿಂಡಿ ತಿನ್ನಿಸಿದ ಮೇಲೆ ಈಗ ವೋಟ್ ಚೋರಿ ನೆಪದಲ್ಲಿ ಕರೆದು ಮಾತಾಡುವಂಥ ಪ್ಲಾನ್ ಏನಾದರೂ ಇದೆಯಾ ಹೈಕಮಾಂಡ್ಗೆ ಅಂತ? ರಮಕಾಂತ್, ಇದೇ 14ರಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ವೋಟ್ ಚೋರಿ ಅಭಿಯಾನವನ್ನ ಕಾಂಗ್ರೆಸ್ ಪಕ್ಷ ಇಟ್ಕೊಂಡಿದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಸಮಾವೇಶದಲ್ಲಿ ಎಲ್ಲ ರಾಜ್ಯಗಳಿಂದಲೂ ಕೂಡ ಕಾರ್ಯಕರ್ತರನ್ನ ಕರೆತರಬೇಕು ಅನ್ನುವಂತ ಸೂಚನೆಯನ್ನ ಈಗಾಗಲೇ ಕೊಡಲಾಗಿದೆ. ಪ್ರತಿ ಜಿಲ್ಲೆಯಿಂದ 300 ಜನ ಕಾರ್ಯಕರ್ತರನ್ನ ದೆಹಲಿಗೆ ಕಳಿಸಬೇಕು ಅಂತೇಳಿ ರಾಜ್ಯಗಳಿಗೂ ಕೂಡ ಸೂಚನೆ ಬಂದಿದೆ. ಸೊ ಆ ಕಾರಣಕ್ಕೆ ರಾಜ್ಯದಿಂದಲೂ ಕೂಡ ಪ್ರತಿ ಜಿಲ್ಲೆಗೆ 300 ಜನ ಕಾರ್ಯಕರ್ತರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. 14ರಂದು ರಾಮಲೀಲಾ ಮೈದಾನದಲ್ಲಿ ಆ ಕಾರ್ಯಕ್ರಮ ಆಗತ್ತೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ಸಚಿವರು ಕೂಡ ಈ ಒಂದು ಸಮಾವೇಶದಲ್ಲಿ ವೋಟ್ ಚೋರಿ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ. ಅದೇ ಸಂದರ್ಭದಲ್ಲೇ ವರಿಷ್ಠರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳಿದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಿಎಂ ಕುರ್ಚಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಅವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಸದನ ನಡೆಯುವವರೆಗೆ ಯಾವುದನ್ನು ಕೂಡ ಚರ್ಚೆ ಮಾಡೋದಿಲ್ಲ ಅನ್ನುವಂತಹ ಮಾಹಿತಿಗಳಿತ್ತು. ಆದ್ರೆ ಈಗ 14ರಂದು ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಈಗೆಲ್ಲವೂ ಕೂಡ ತಣ್ಣಗಾಗಿದೆ. ರಾಜ್ಯದಲ್ಲಿ ಬ್ರೇಕ್ಫಾಸ್ಟ್ ನಂತರದಲ್ಲಿ ಯಾವ ನಾಯಕರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ, ಪರವಿರೋಧ ಚರ್ಚೆಗಳು ಕೂಡ ಆಗ್ತಾ ಇಲ್ಲ. ಆದ್ರೆ ಯತೀಂದ್ರ ಅವರು ನಿನ್ನೆ ಕೊಟ್ಟಂತ ಹೇಳಿಕೆಯ ನಂತರ ಕೆಲವು ಗೊಂದಲಗಳು ಮತ್ತೆ ಹೇಳಿಕೆಗಳು ಶುರುವಾಗಿದೆ. ಸೊ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಅವರನ್ನ ಕರೆದು ಬುದ್ಧಿವಾದವನ್ನ ಹೇಳಿದ್ದಾರೆ. ಅದರ ಬಗ್ಗೆ ಯತೀಂದ್ರ ಅವರೇ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕಾರ್ಯಕ್ರಮದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಆಗ ಈ ಒಂದು ನಾಯಕತ್ವ ಬದಲಾವಣೆಯ ವಿಚಾರದ ಬಗ್ಗೆ ಕೂಡ ಚರ್ಚೆಗೆ ಬರಬಹುದು. ಇಬ್ಬರು ನಾಯಕರನ್ನ ಕರೆದು ಒಂದು ವೇಳೆ ಮಾತುಕತೆಯನ್ನು ನಡೆಸಿದ್ದೆ ಆದ್ರೆ ಅಂತಿಮವಾಗಿ ಗೊಂದಲಗಳು ಏನಿತ್ತು, ಕಳೆದ ಸುಮಾರು 1-1.5 ತಿಂಗಳಿಂದ ಗೊಂದಲಗಳು ಏನಿತ್ತು, ಈ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಸಾಧ್ಯತೆಗಳಿದೆ. ಹಾಗಾಗಿ 14ರಂದು ದೆಹಲಿಗೆ ಏನು ಪ್ರಯಾಣವನ್ನ ಬೆಳೆಸ್ತಾ ಇದ್ರೆ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ರಮಕಾಂತ್. ಓಕೆ.